ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ BEd ಮುಗೀತು, TET ಕೂಡ ಎಲಿಜಿಬಲ್ ಆಗಿಲ್ಲ, ಮುಂದೇನು ಮಾಡೋದು ಅಂತ ಇರೋರು ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. TET ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆಗಿಲ್ಲ ಅನ್ನೋರು ಈಗಾಗಲೇ ಕೇಳಿರ್ತೀರ, ಏಪ್ರಿಲ್ ಅಥವಾ ಮೇಯಲ್ಲಿ ಮತ್ತೊಂದು TET ಆಗುತ್ತೆ ಅಂತ. ಕರ್ನಾಟಕ TET 2026, ಮೇ 2026ರಲ್ಲಿ ಮತ್ತೊಂದು TET ಇರಬಹುದು. CAC ಮಾಹಿತಿಯ ಪ್ರಕಾರ ಕರ್ನಾಟಕ TETಯನ್ನು ವರ್ಷಕ್ಕೆ 2 ಬಾರಿ ಮೇ ಮತ್ತು ಡಿಸೆಂಬರ್ನಲ್ಲಿ ನಡೆಸುವ ಯೋಜನೆಯೂ ಇದೆ. ಆದರೆ ಇದುವರೆಗೂ ಈ ನಿಯಮವನ್ನು ಪಾಲಿಸಿಲ್ಲ. ಇನ್ನು ಮುಂದೆ 2026ರಲ್ಲಿ ಕರ್ನಾಟಕ TETಯನ್ನು ವರ್ಷಕ್ಕೆ ಖಂಡಿತವಾಗಿಯೂ 2 ಸಾರಿ ನಡೆಸುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಈ ವರ್ಷ ಕೂಡ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ TET ಮಾಡಿಲ್ಲ ಅಂದರೆ ಏನು ಮಾಡೋದು? ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ TET ಎಕ್ಸಾಮ್ ಆಗಿಲ್ಲ ಅಂದರೂ ಕೂಡ ನೋಟಿಫಿಕೇಷನ್ ಆದರೆ TET ಎಲಿಜಿಬಲ್ ಆಗದೇ ಇರೋರಿಗೆ ಒಂದು ಆಪ್ಷನ್ ಇದೆ, ಅದೇ HSTR. ಈ ಎಕ್ಸಾಮ್ ಬರೆಯೋಕ್ಕೆ TET ಎಲಿಜಿಬಲ್ ಆಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. TET ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದರೂ ಕೂಡ ಈ HSTR ಎಕ್ಸಾಮ್ನ ಬರೀಬೋದು. CET ನೋಟಿಫಿಕೇಷನ್ ಆಗೋ ಅಷ್ಟರಲ್ಲಿ ಇನ್ನೊಂದು TET ಖಂಡಿತವಾಗಿಯೂ ಆಗುತ್ತೆ. ಆಗಿಲ್ಲ ಅಂದರೂ ಕೂಡ ನಿಮಗೆ ಒಂದು ಆಪ್ಷನ್ ಇದೆ. HSTR ಎಕ್ಸಾಮ್ನ ಚೆನ್ನಾಗಿ ಓದಿ ಎಲಿಜಿಬಲ್ ಆದರೆ ಟೀಚರ್ ಆಗ್ಬೋದು. TET ಎಲಿಜಿಬಲ್ ಆಗಿಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ಈ HSTR ಎಕ್ಸಾಮ್ಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.